ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಫ್ಯಾನ್ಸಿ ಸೀರೆಗಳಿಗೆ ಹಾಕುವಂಥ ಬಾರ್ಡರ್ ಕ್ರೋಶಾ ಡಿಸೈನ್ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. ಆ 6 ಎಳೆ ದಾರಕ್ಕೆ ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನ ಪೋಣಿಸ್ಕೊಂಡಿದ್ದೀನಿ. ಜೊತೆಗೆ 10 ನಂಬರ್ ನೀಡಲ್ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಮೊದಲಿಗೆ ಡಬಲ್ ಲಾಕ್ ಮಾಡ್ಕೊತಾ ಇದ್ದೀನಿ. ಸ್ಯಾರಿ ಪಲ್ಲು ಸೈಡ್ನ ಸೀದಾ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. 2 ಸಲ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ 5 ಚೈನ್ ಹಾಕಿ ಅದು ಯಾವ ನೇರಿಗೆ ಬರುತ್ತೆ ಆ ನೇರಕ್ಕೆ ನೀಡಲ್ ಮೇಲೆ ದಾರ ತೊಗೊಂಡಿದ್ದೀನಿ. ಈ 5 ಚೈನ್ ಯಾವ ಗ್ಯಾಪಿಗೆ ಬರುತ್ತೆ ಆ ಗ್ಯಾಪಿಗೆ ನಾನು ಡಬಲ್ ಕ್ರೋಶಾದಿಂದ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಥ್ರೆಡನ್ನು ಮೇಲೆ ಎಳ್ಕೊಳ್ಳಿ. 7 ಲೂಪಿಂದ ಹೊರಗೆ ಬರಬೇಕು ಮತ್ತು 7 ಲೂಪಿಂದ ಹೊರಗೆ ಬರಬೇಕು. ಈ ರೀತಿ ಡಬಲ್ ಕ್ರೋಶಾ ಹಾಕೋಬೇಕು. ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೊಂಡು ಸೇಮ್ ಪಾಯಿಂಟು ಡಬಲ್ ಕ್ರೋಶಾ ಹಾಕಿದ್ದೀವಲ್ಲ ಅದೇ ಪಾಯಿಂಟ್ ಒಳಗಿಂದ ಹೋಗಿ ಮತ್ತೆ ಥ್ರೆಡ್ನ ಹೊರಗೆ ತರಬೇಕು. ತಂದು 2 ಲೂಪಿಂದ ಹೊರಗೆ ಬರಬೇಕು, 2 ಲೂಪಿಂದ ಹೊರಗೆ ಬರಬೇಕು. ಈ ರೀತಿ 7 ಸಲ ಡಬಲ್ ಕ್ರೋಶಾನ ಸೇಮ್ ಪಾಯಿಂಟಲ್ಲಿ ಹಾಕೋಬೇಕು. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ರೆಡ್ ಕಲರಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. 4 ಸಲ ಆಗಿದೆ. ಇದು 6, 7 ಸಲ ಡಬಲ್ ಕ್ರೋಶಾಗಳನ್ನ ಹಾಕೋಬೇಕು. 7 ಡಬಲ್ ಕ್ರೋಶಾಗಳು ಹಾಕೊಂಡಾದ್ಮೇಲೆ ನೋಡಿ, ಅದು ಯಾವ ಸ್ವಲ್ಪ ಬಾಗಿಸಿದಾಗ ಯಾವ ಗ್ಯಾಪಿಗೆ ಬರುತ್ತೆ ಆ ಗ್ಯಾಪಿಗೆ ನಾನು ಸಿಂಗಲ್ ಕ್ರೋಶಾಯಿಂದ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಅದ್ರ ಪಕ್ಕದಲ್ಲೇ ನಾನು ಸಿಂಗಲ್ ಕ್ರೋಶಾಗಳು ಹಾಕ್ಕೊಳ್ತೀನಿ. 1, 2, 3, 4 ಲಾಕ್ ಮಾಡ್ಕೊಂಡಾದ್ಮೇಲೆ 4 ಸಲ ಸಿಂಗಲ್ ಕ್ರೋಶಾಗಳು ಹಾಕ್ಕೊಂಡಿದ್ದೀನಿ. ಅಂದರೆ ಒಟ್ಟು 5 ಟೈಮ್ ನಾನು ಸಿಂಗಲ್ ಕ್ರೋಶಾ ಹಾಕ್ಕೊಂಡಿದ್ದೀನಿ. ಲಾಕು ಸೇರಿದ್ರೆ 5 ಟೈಮ್ ಆಗುತ್ತೆ. ಈಗ ಮತ್ತೆ 5 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಆ 5 ಚೈನ್ ಗ್ಯಾಪ್ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಆ ಗ್ಯಾಪ್ಗೆ ನಾನು ಡಬಲ್ ಕ್ರೋಶಾದಿಂದ ಲಾಕ್ ಮಾಡ್ಕೊತಿದ್ದೀನಿ. ಲಾಕ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಥ್ರೆಡನ್ನು ಮೇಲೆ ಎಳ್ಕೋಬೇಕು. ಆ ನಂತರ 2 ಲೂಪಿಂದ ಹೊರಗೆ ಬಂದು ಮತ್ತೆ 2 ಲೂಪಿಂದ ಹೊರಗೆ ಬರಬೇಕು. ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಸೇಮ್ ಪಾಯಿಂಟ್ ಒಳಗಡೆ ಹೋಗಿ ಥ್ರೆಡ್ನ ಹೊರಗೆ ತರಬೇಕು. ಎರಡು ಲೂಪಿಂದ ಹೊರಗೆ ಬರಬೇಕು, 2 ಲೂಪಿಂದ ಹೊರಗೆ ಬರಬೇಕು. ಇಲ್ಲೂ ಸಹ 7 ಟೈಮ್ ಡಬಲ್ ಕ್ರೋಶಾ ಹಾಕೋಬೇಕು. ಫ್ರೆಂಡ್ಸ್, ಇದೇ ರೀತಿ ಸ್ಯಾರಿ ಪಲ್ಲು ಎಷ್ಟು ಇದೆ ಅಷ್ಟು ಪೂರ್ತಿಯಾಗಿ ಈ ರೀತಿ ಬೇಸ್ ಲೈನ್ ಹಾಕೋಬೇಕು. ನಾನು ಈ ಬೇಸ್ ಲೈನ್ನ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಲೈನ್ ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ನಾನು ಬೇಸ್ ಲೈನ್ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ಎಂಡೆಲೆ 5 ಸಿಂಗಲ್ ಕ್ರೋಶಾ ಹಾಕ್ಕೊಂಡು ನೋಡಿ 2 ಚೈನ್ ಹಾಕಿ ಸ್ವಲ್ಪ ಥ್ರೆಡ್ ಮುಂದಕ್ಕೆ ಎಳ್ಕೊಳ್ತಿದ್ದೀನಿ. ಇದನ್ನ ಟ್ರಿಮ್ ಮಾಡಿ ಈ ಥ್ರೆಡ್ನ ಹೊರಗೆ ತೊಗೊಂಡಿದ್ದೀನಿ. ನಂತರ ಇದಕ್ಕೆ ಫೆವಿಗ್ಲೋ ಅಥವಾ ಫ್ಯಾಬ್ರಿಕ್ ಗ್ಲೋ ಹಾಕಿ ಈ ಬ್ಯಾಕ್ ಸೈಡ್ಗೆ ಸ್ಟಿಕ್ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ಈ 2 ಲಾಕ್ಗಳ ಮಧ್ಯೆ ಇರೋ ಗ್ಯಾಪಲ್ಲಿ ನಾನು ನೆಕ್ಸ್ಟ್ ಲೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ
ಇಲ್ಲಿ 5 ಚೈನ್ ಲೂಪ್ ಇದೆಲ್ಲ, ಆ 5 ಚೈನ್ ಲೂಪ್ಗೆ ಸಿಂಗಲ್ ಕ್ರೋಶಗಳಿಂದ ಫಿಲ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಸ್ವಲ್ಪ ಟೈಟಾಗಿ ಹಾಕೋಬೇಕು, ತುಂಬ ಲೂಸಾಗಿ ಹಾಕೋಬೇಡಿ, ಟೈಟಾಗಿ ಹಾಕೊಳ್ಳಿ. 2 3 4 5 6 ಒಟ್ಟಿಲಿ 6 ಸಿಂಗಲ್ ಕ್ರೋಶಗಳು ಹಾಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬರುತ್ತೆ ನೋಡಿ, 5 ಅಥವಾ 7 6 ಈ ರೀತಿ ಹಾಕೊಂಡಿದ್ದನ್ನ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಡಬಲ್ ಕ್ರೋಶ ಹಾಕಿದ್ದೀನಲ್ಲ, ಈ ಡಬಲ್ ಕ್ರೋಶದ ಮೇಲ್ಗಡೆ ಇರೋ ಗ್ಯಾಪ್ ಇದೆ ನೋಡಿ, ಸಣ್ಣದೊಂದು ಗ್ಯಾಪ್ ಕಾಣುತ್ತೆ. ಚೈನ್ ಕೆಳಗೆ, ಚೈನು ಮತ್ತು ಕಂಬದ ಮಧ್ಯೆ ಒಂದು ಗ್ಯಾಪ್ ಇದೆ, ಹೋಲ್ ಥರ ಇದೆ. ಆ ಹೋಲ್ ಒಳಗಡೆ ನಾನು ನೀಡಲ್ ತೊಗೊಂಡೋಗಿ ಥ್ರೆಡ್ ವರ್ಕ್ ತಂದು ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ತಿದ್ದೀನಿ. ಮತ್ತು ನೆಕ್ಸ್ಟ್ ಚೈನ್ ಹೋಲ್ ಒಳಗೆ ಮತ್ತೆ ಹೋಗಿ ಮತ್ತೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ತಿದ್ದೀನಿ. ಈಗ 3 ಚೈನ್ 3 ಚೈನ್ ಹಾಕಿ ಸೇಮ್ ಸಿಂಗಲ್ ಕ್ರೋಶ ಹಾಕಿದ್ದೀನಲ್ಲ, ಆ ಸಿಂಗಲ್ ಕ್ರೋಶಕ್ಕೆ ನಾನಿಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. 3 ಚೈನ್ ಲಾಕ್ ಮಾಡ್ಕೊಂಡ ಮೇಲೆ ಒಂದು ಬಿಟ್ನ ಮುಂದಕ್ಕೆ ಎಳ್ಕೊಂಡು ನೀಡಲ್ ಮೇಲೆ ಥ್ರೆಡ್ ತೊಗೋತಾ ಇದ್ದೀನಿ. ನೆಕ್ಸ್ಟು ಕಂಬದ ಚೈನ್ ಇದೆ ನೋಡಿ, ಚೈನ್ ಹೋಲ್ ಒಳಗಿಂದ ಹೋಗಿ ಥ್ರೆಡ್ ವರ್ಕ್ ತಂದಿದ್ದೀನಿ. ಈಗ ನೀಡಲ್ ಮೇಲೆ 3 ಲೂಪ್ ಇದೆ, ಬೀಡ್ಸ್ನ ನಾನು ಮುಂದಕ್ಕೆ ಎಳ್ಕೊತಾ ಇದ್ದೀನಿ. ಈಗ 2 ಲೂಪಿಂದ ಹೊರಗೆ ಬರಬೇಕು, ಮತ್ತು 2 ಲೂಪಿಂದ ಹೊರಗೆ ಬರಬೇಕು. ಮತ್ತು 3 ಚೈನ್ ಹಾಕ್ಕೊಂಡು ಈ ಡಬಲ್ ಕ್ರೋಶ ಹಾಕಿದ್ದೀವಲ್ಲ, ಆ ಡಬಲ್ ಕ್ರೋಶದ ಬೀಡ್ಸ್ ಪಕ್ಕ ಒಂದು ಥ್ರೆಡ್ ಇದೆ, ಆ ಥ್ರೆಡ್ಡಿಗೆ ನಾನು ಇದನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಬೀಡ್ಸ್ ಒಂದು ಮುಂದಕ್ಕೆ ಎಳ್ಕೊಂಡಿದ್ದೀನಿ. ಮತ್ತು ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ನೆಕ್ಸ್ಟು ಚೈನ್ ಲೂಪ್ಗೆ ನಾನು ಮತ್ತೊಂದು ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಮತ್ತು 3 ಚೈನ್ ಹಾಕಿ ಮತ್ತೆ ಅದೇ ಕಂಬದ ಲೂಪಿಗೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಪ್ರತಿ ಒಂದು ಬೀಡ್ಸ್ ಒಂದು ಕಂಬ ಹಾಕಬೇಕಾದ್ರೆ ಒಂದು ಮಣಿನ ಮುಂದಕ್ಕೆ ಎಳ್ಕೊಂಡು ಪಕ್ಕದಲ್ಲಿ ಎಳ್ಕೊಂಡು ಅದಕ್ಕೆ ಸೇರಿಸಿ ಡಬಲ್ ಕ್ರೋಶ ಹಾಕಿ ನಂತರ 3 ಚೈನ್ ಹಾಕಿ ಪೀಕಟ್ ಡಿಸೈನ್ ಹಾಕೋಬೇಕು. ಒಂದು ಕಂಬ ಉಳಿದಿದೆ, ಅದಕ್ಕೂ ನಾನು ಡಬಲ್ ಕ್ರೋಶ ಹಾಕ್ಕೊಂಡು ಪೀಕಟ್ ಹಾಕ್ಕೊಳ್ತೀನಿ. ಫ್ರೆಂಡ್ಸ್ ನೋಡಿ, ಆಚೆ ಈ ರೀತಿ ಕಾಣುತ್ತೆ. ಈಗ ಇಲ್ಲಿ 5 ಸಿಂಗಲ್ ಕ್ರೋಶ ಹಾಕಿದ್ದೀನಲ್ವ, ಲಾಕು ಸೇರಿಸಿ ಆ 5ರಲ್ಲಿ ಮಧ್ಯದ್ದು ಅಂದರೆ 3ನೇದಕ್ಕೆ ನಾನಿನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿಕೊಂಡು ನೆಕ್ಸ್ಟು 2 ಸಿಂಗಲ್ ಕ್ರೋಶ ಇದೆ ನೋಡಿ, ಆ 2 ಸಿಂಗಲ್ ಕ್ರೋಶದ ಮಧ್ಯೆ ನಾನು ಇದನ್ನ ಲಾಕ್ ಮಾಡ್ಕೊತೀನಿ. ಫ್ರೆಂಡ್ಸ್ ನೋಡಿ, ಈ ಡಿಸೈನ್ ಲಾಸ್ಟಿಗೆ ಈ ರೀತಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಕಂಪ್ಲೀಟಾಗಿ ಹಾಕ್ಕೊಂಡ ಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ಈ ಡಿಸೈನ್ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ, ಫೈನಲಿ ಈ ರೀತಿ ಕಾಣುತ್ತೆ. ಫ್ರೆಂಡ್ಸ್, ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.